ಬಾಗ್ಲ ತೆಗೆದಿದೆ. ನನ್ನ ಪಾರು ಏನಾದರೂ ಬಂದ್ಬಿಟ್ಲಾ? ಚೀಚಿ, ಅದು ಹೆಂಗೆ ಬಂದ್ಬಿಡ್ತಾಳೆ? ಅಷ್ಟು ಕರೆದ್ರೂ ಕೂಡ ಬಂದಿಲ್ಲ ಆಕಿ. ಹಾಂ, ಏನಾದರೂ ನಮ್ಮನೆ ಮತ್ತೆ ಕಳುವಾಯ್ತಾ? ಹಗರ್ಕ ಹೋಗಿ ನೋಡ್ಲೇನ? ಹಾ, ಯಾರು ಕಾಣ್ತಾ ಇಲ್ಲ. ಹಾ, ಅಯ್ಯೋ ದೇವ್ರಿ, ನಾನು ಕರ್ಲಿನ? ಹಾಂ, ಏನು ಮಾಡ್ಲಪ್ಪ? ಅಕ್ಕರ, ಅಕ್ಕರ! ಅಯ್ಯೋ ದೇವ್ರಿ, ಇವ್ರಿಗೆ ಕಿವಿ ಕೇಳಲ್ಲ. ಹಾಂ, ಅಯ್ಯೋ ಶಿವನೇ, ನನ್ನ ಮನೆಗೆ ಬಂದು ನಾನು ಅಕ್ಕರ ಅಕ್ಕರ ಹಾಕತೀನಲ್ಲ, ಒಳಗೆ ಹೋಗಿ ಬಿಡ್ಲೇನ? ಯಾರದು? ನನ್ನ ಪಾರು, ಪಾರು, ಯಾವಾಗ ಬಂದಿ ಪಾರು? ನಾ ಭೂಮಿಗೆ ಬಂದ 21 ವರ್ಷ ಆಯ್ತು. ಪಾರು, ಪಾರು, ಈ ದೇವದಾಸ್ನ ನೋಡಕ್ ಬಂದ್ಯಾ ಪಾರು? ನೀವ್ಯಾರಂತ ನಂಗೆ ಗೊತ್ತಿಲ್ಲ. ಹೋಗ್ರಿ, ಬಾಯ್ ಮುಚ್ಕೊಂಡು ಹೋಗ್ರಿ ಆ ಕಡೆ. ಅಯ್ಯೋ ಶಿವನೇ, ಕದ ಹಾಕಿ ಬಿಟ್ಟಲ್ಲ. ಲೇ ಪಾರು, ಪಾರು, ತಗಿಲೇ ಕದನ. ಅಯ್ಯೋ ಶಿವನೇ ಶಂಭುಲಿಂಗ, ಹಾ, ಏನ್ ಮಾಡ್ಲಿ? ಅತ್ತಿ ಕಡೆನೂ ಹೋಗ್ತೇನೆ ತಡಿ. ಅತ್ತಿ, ಅಳಿಯವ್ರೆ, ಅತ್ತಿ, ನಿಮ್ ಕಾಲಿಗೆ ಬಿದ್ದೆ ಅತ್ತಿ. ಎದ್ದೇಳ್ರಿಪ್ಪ ಮೇಲೆ. ಅಳಿಯಂದ್ರು ಅಂದ್ರೆ ಮನೆ ದೇವ್ರು, ಮನೆ ದೇವ್ರು. ಎದ್ದೇಳ್ರಿ ಅಳಿಯಂದ್ರೆ. ಅತ್ತಿ, ನನ್ನ ಸಮಸ್ಯೆ ಬಗೆಹರಿಸ್ತೀನಂದ್ರ ನಾ ಮೇಲೆ ಹೇಳ್ತೇನೆ ಅತ್ತಿ. ಅಯ್ಯೋ ಅಳಿಯಂದ್ರೆ, ಎದ್ದೇಳ್ರಿಪ್ಪ, ಏನಂತ ಹೇಳ್ರಿ. ಯಾಕ್ರಿ ಅಳಿಯಂದ್ರ, ಏನಾತು? ಅತ್ತಿ, ನಿಮ್ ಕಾಲಿಗೆ ಬಿದ್ದೇನ್ರಿ ಅತ್ತಿ. ಈಗ ನೀವೇ ನಮ್ಮನ್ನ ಕಾಪಾಡ್ಬೇಕ್ರಿ ಅತ್ತೀರ. ನಿಮ್ಮನ್ನ ಅಂದ್ರೆ ನನ್ನ ಮಗಳಿಗೆ ಏನದ? ಅಯ್ಯೋ ಅತ್ತೀರ, ನನ್ನನ್ನ ಕಾಪಾಡ್ರಿಪ್ಪ. ನಿಮ್ಮನ್ನ ನನ್ನ ಮಗಳಿಗೆ ಏನಾಗಿಲ್ಲ, ಆರಾಮಲ್ಲ? ಈಗ ಹೇಳ್ರಿ ಅಳಿಯಂದ್ರ, ಯಾಕೆ ಕಳಾಕತ್ತೀರಿ? ಅದು ಅತ್ತೀರ, ನಾನು ಮತ್ತು ನನ್ನ ಮುದ್ದು ಬಂಗಾರಿ ಪಾರು ಈಗ ಆಚೆ ಈಚೆ ಆಗ್ಬಿಟ್ಟೇವ್ರಿ ಅತ್ತೀರ. ಅದೇ ತೀರಾ ದೂರ ಆಗ್ಬಿಟ್ಟೇವ್ರಿ ಅತ್ತೀರ. ಅದೇ ರೀ ಅತ್ತೀರ, ನಾನೊಂದು ತೀರ, ಪಾರು ಒಂದು ತೀರ, ಪರಮೇಶಿ ಪಾರು ದೂರ ದೂರ. ಸಮಾಧಾನರಿಪ್ಪ, ಹೇಳ್ರಿ ಏನಾತು? ನಿಮಗೆ ಕಿವಿ ಒಳಗೆ ಏನು ಗುಗ್ಗಿ ಕುಂತೈತನ್ರಿ ಅತ್ತೀರ? ಅಯ್ಯೋ ಕರ್ಮ ಅತ್ತೀರ, ನಾನು ನನ್ನ ಪಾರು ಈಗ ಆ ತೀರ ಈ ತೀರ ಅಂದ್ರೆ ದೂರ ದೂರ ಆಗ್ಬಿಟ್ಟೇವ್ರಿ ಅತ್ತೀರ. ಆದರ್ಶ ದಂಪತಿಗಳ್ರಿ ಅತ್ತೀರ ಅಂತ ಹೆಸರು ಮಾಡ್ಬಿಟ್ಟೇವ್ರಿ. ಆದ್ರೆ ನನ್ನ ಪಾರು ನಮ್ಮ ಮನೆಯೊಳಗನ ಸೇರಿಸ್ಕೊಂತ ಇಲ್ರಿ ಅತ್ತೀರ. ನಿಮ್ಮ ಮಗಳಿಗೆ ನೀವೇ ಬುದ್ಧಿ ಹೇಳಬಾರ್ದೇನ್ರಿ ಅತ್ತೀರ? ಓಹೋ, ಏನಂತ ಬುದ್ಧಿ ಹೇಳಿ ಅಳಿದೇವ್ರೆ ನನ್ನ ಮಗಳಿಗೆ? ಅಯ್ಯೋ ಶಿವನೇ, ನನ್ನ ಹೆಂಡತಿ ಏನಾರ ಅವ್ರ ಮುಂದೆ ಪಿಟ್ಟಿಂಗ್ ಇಟ್ಟ ಅನ್ಮತ? ಅಳಿದೇವ್ರೆ, ಈ ಕಡೆ ಸ್ವಲ್ಪ ಹೊಳ್ರಿಪ್ಪ, ಮುಖ ನೋಡಿ ಮಾತಾಡ್ರಿ. ಏನೋ ತಪ್ಪು ಮಾಡಿದಿರಿ ಅನ್ಸುತ್ತ. ಅದು ಅದು ಅತ್ತೀರ. ಏನ್ರಿ ಪರಮೇಶ್ವರ, ನನ್ನ ಮಗಳ ಬಳಿ ಹೋಗಿ ನಿನ್ ತಾಯಿ ನನ್ನ ಅತ್ತೆ ಎಲ್ಲ ಕತ್ತಿಗೆ ಸಮಾನ ಅಂತ ಹೇಳಿರ್ವಿರಿ ಅಂತೆ, ಅದೇನ್ ನಿಜ ಅನಮತ? ಅಯ್ಯೋ ದೇವ್ರೇ, ಮುಗೀತು. ಅತ್ತಿ ಮುಂದೆ ನಾನು ಕತ್ತಿಗತೆ ಜಾಡ್ಸ್ಕೊಬೇಕಾಗತ್ತ ಅಷ್ಟೇ. ಏನ್ರಿ ಅಳಿಯಂದ್ರ? ಅತ್ತೀರ, ಅತ್ತೀರ, ಶಾಂತಂ ಪಾಪಂ. ಪರಮೇಶಿ ಬಾಯಿಂದ ಇಂಥ ಮಾತು ಬರಲು ಸಾಧ್ಯವೇ ಏನ್ರಿ ಅತ್ತೀರ? ಅತ್ತಿ ಅಂದ್ರ ತಾಯಿ ರೀಪ್ಪ, ತಾಯಿ ಅಂತ ತಿಳ್ಕೊಂಡವ ನಾನು ಹೇಳಿದ್ದು ಏನಂದ್ರ ನನ್ನ ಅತ್ತಿ ಎದುರು ನಾನು ಕತ್ತಿಗೆ ಸಮಾನ ಅಂತ ಪಾರುವಿನ ಮುಂದೆ ಹೇಳಿದ್ನಿ ರೀ ಅತ್ತೀರ. ನಾನು ಮಾತಾಡುವಾಗ ಪಾರು ಯಾವಾಗಲೂ ಕಿವಿಗೆ ಹತ್ತಿ ಹಾಕ್ಕೊಳ್ತಾ ಇದ್ಲು. ಅದಕ್ಕೆ ಮಿಸ್ಟೇಕಾಗಿ ನಿಮ್ಮ ಮುಂದೆ ಈ ರೀತಿ ಹೇಳ್ಬಿಟ್ಟ ನೋಡ್ರಿ. ಅತ್ತಿಯರ
ಏನ್ರಿ ಅಳಿದೇವ್ರ ಪರಮೇಶ್ವರ ಯಾವತ್ತೂ ಹೆಂಡತಿಗೆ ಏನ ಬೈಬೇಕನ್ನೋದ ಐತನ್ರಿ ನಿಮ್ಗೆ ಹೆಂಡತಿ ಬಗ್ಗೆ ಕಂಪ್ಲೀಟ್ ಮಾಡೋದ ಐತನ ಹೌದು ಏನ್ರಿ ಪರಮೇಶ್ವರ ಹೆಂಡತಿಗೆ ಹೇಳಲಾರ್ದ ನೀವು ಮನೆ ಬಿಟ್ಟು ಏಕ್ ಹೋಗಿದ್ದು ಹಾ ಅದೇನೋ ಅಂತೀನಿ ಅತ್ಯರ ಅದು ಸ್ಮಾಲ್ ಮಿಸ್ಟೇಕ್ ರೀಪ್ಪ. ಅದೇನು ಗೊತ್ತನ್ರಿ, ಮಹಿಳಾ ಸಮಾಜ ಸೇವೆ ಮಾಡಲು ಹೋಗಿದ್ನಿಲ್ರಿ ಅತ್ಯರ, ನಿಜ ರೀ ಅತ್ಯರ. ಅದೇನ್ರಿ ಅಳಿದೇವ್ರ ಹಾ ಮಹಿಳಾ ಸಮಾಜ ಸೇವೆ ಮಾಡ್ಲಂತ ಹೋಗಿದ್ರನ ಹಂಗಂದ್ರ ಪಾರು ನಾ ನಿಮ್ಗೆ ಮದುವೆ ಮಾಡ್ಕೊಟ್ಟಿರೋದು ಯಾಕಂತ ಅನ್ಕೊಟ್ರಿ ಹಾ ಏನು ಸಮಾಜ ಸೇವೆ ಮಾಡ್ಲಂತ ಅಲ್ಲ ರೀ ಆಕೆಯ ಸೇವೆನೇ ಮಾಡ್ಬೇಕು ಅಂತಂದ ಈ ಆಸ್ತಿ ಮೇಲೆ ನಿಮ್ಮ ಹೆಸರು ಬರ್ದಿರೋದು ಗೊತ್ತೈತಾ ನಿಮ್ಗೆ ಅಂದ್ರೆ ಇವಳ ಮಗಳು ಸೇವೆ ಮಾಡಕ್ಕಂತನ ನನಗೆ ಆಸ್ತಿ ಮೇಲೆ ಹೆಸರು ಬರೆದು ಕೊಟ್ಬಿಟ್ರ ಇವ್ರು. ನೋಡ್ರಿ ಹೇಳಿದೇವ್ರ ಅತ್ತೀರ ಏನ್ರಿಪ್ಪ ನನ್ನ ವಿರುದ್ಧ ಏನು ಅಪಪ್ರಚಾರ ಆಗೈತಿ ಅಂತೀನಿ ನಾನು. ನಾ ಮನೆ ಬಿಟ್ಟು ಹೋಗಿದ್ದು ಪಾರುವಿನ ಯಶಸ್ಸಿಗಾಗ್ರಿ ಅತ್ತೀರ. ಆಕೆಗೆ ಒಂದು ಹೆಣ್ಮಗು ಆಗಬೇಕು, ನಮ್ಮ ಸಂತಾನ ಮುಂದುವರಿಬೇಕು ಎಂಬ ತುಂಬ ಆಸೆಗೋಸ್ಕರ ಹೆಂಡತಿ ಆಸೆನ ಪೂರೈಸೋದು ಗಂಡನಾದ ಕರ್ತವ್ಯ ಅಲ್ಲನ್ರಿ ಅತ್ತೀರ. ಅದಕ್ಕೆ ಈ ಥರ ಮಾಡಿದ್ದು. ಅದು ಅತ್ತೀರ ನನಗೆ ಹೆಣ್ಣು ಪಪ್ಪು ಅಂದ್ರೆ ತುಂಬ ಇಷ್ಟ ರೀ. ಅದಕ್ಕೆ ಹೆಣ್ಮಗು ಹುಟ್ಲಿ ನಮ್ಮ ಪಾರುಗ ಅಂತ ಈ ಥರ ಮಹಿಳಾ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ರೀ ಅತ್ತೀರ. ಅಲ್ರಿ ಪರಮೇಶ್ವರ ನೀವು ಮನೆ ಬಿಟ್ಟು ಹೋದ್ರ ನನ್ನ ಮಗಳು ಪಾರುಗೆ ಹೆಣ್ಮಗು ಆಗುತ್ತಂತ ಹೆಂಗ್ರಿ ಹೇಳ್ತೀರಿ ಆಕಿನ ಸಂತಾನ ಅಭಿವೃದ್ಧಿ ಮುಂದೆ ಹೋಗುತ್ತನ್ರಿ ನೀವೇ ಇಲ್ಲಂದ್ರ ಅದು ಅತ್ತೀರ ನನ್ನ ಗುರುಗಳು ನನಗೆ ಪರಮೇಶಿ ನೀನು ಮಹಿಳೆಯರ ಸೇವೆ ಮಾಡಿದ್ರೆ ಅವರ ಆಶೀರ್ವಾದದಿಂದ ನಿನಗೆ ಹೆಣ್ಮಗು ಆಗುತ್ತದೆ ಎಂದು ಹೇಳಿದಾರೆ ಅತ್ತೀರ. ಗುರುಗಳ ಆಜ್ಞೆಯನ್ನು ಪಾಲಿಸುವ ಸಲುವಾಗಿ ನಾನು ಮನೆಯಿಂದ ಹೊರಗೆ ಬಂದೇನು ರೀ ಅತ್ತೀರ. ಅದಕ್ಕೆ ತಾನ್ರಿ ಮಹಿಳಾ ಸಮಾಜ ಸೇವೆ ಮಾಡ್ತಿದ್ದೀನಿ ರೀ ಅತ್ತೀರ. ನನ್ನ ಸೇವೆ ಹಿಂದಿರುವ ಘನ ಉದ್ದೇಶ ಯಾರೂ ಕೂಡ ಅರ್ಥ ಮಾಡ್ಕೊತಾ ಇಲ್ಲಲ್ರಿ ಅತ್ತೀರ ನೀವು. ಏನು ನಿಮ್ದು ಸಮಾಜ ಸೇವೆ ಎಲ್ಲ ಗುರುಗಳು ಹೇಳ್ಯಾರನ ಮಹಿಳಾ ಸಮಾಜ ಸೇವೆ ಮಾಡ್ಬೇಕಂತ. ಹೌದು ಪರಮೇಶಿ ಅವರೇ ಯಾರು ನಿಮ್ಮ ಗುರುಗಳು? ಅದು ಅದು ಅತ್ತಿಯರ ನನ್ನ ಗುರುಗಳ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಗೊತ್ತನ್ರಿ? ಎಲ್ಲರಿಗೂ ಗೊತ್ತ್ರಿ ಅತ್ತಿಯರ. ಯಾರದು ಅಷ್ಟು ಫೇಮಸ್ ಅದಾರ ನಿಮ್ಮ ಗುರುಗಳು? ಹ್ಞೂನ್ರಿ ಅತ್ತಿಯರ, ಅದೇ ನಿತ್ಯಾನಂದ ಸ್ವಾಮೀಜಿ. ಏನು ಪರಮೇಶಿ ನಿನಗೆ ಯೋಗ್ಯರಾದ ಗುರುಗಳೇ ಸಿಕ್ಕಿದಾರ ಬಿಡು. ಗುರುವಿನಂತೆ ಶಿಷ್ಯ. ನಿನಗೆ ಈ ಸಂಸಾರವೆಲ್ಲ ಯಾಕೆ? ಸುಮ್ಮನೆ ವೇಷ್ಟು. ನೀನು ನಿನ್ನ ಗುರುಗಳ ಹಾಗೇನೆ ಒಂದು ಆಶ್ರಮ ಸ್ಥಾಪಿಸಿ ನಿನ್ನ ಹೆಸರನ್ನ ಕ್ಷಣಿಕಾನಂದ ಸ್ವಾಮಿ ಅಂತ ಹೆಸರನ್ನ ಬದಲಾಯಿಸ್ಕೊಂಡ್ಬಿಡು. ಅತ್ತಿಯರ ಇನ್ನೇನಪ್ಪ ಪರಮೇಶಿ ಹೋಗಿ ಕ್ಷಣಿಕಾನಂದ ಸ್ವಾಮೀಜಿ ಸದ್ಗುರುನಾಥ ಅಂತ ಅಂದ್ಬಿಟ್ಟು ಹೆಸರನ್ನ ಬದಲಾಯಿಸ್ಕೊಂಡ್ಬಿಡು. ಗೊತ್ತಾತನ? ಇನ್ನ ನನ್ನ ಮಗಳು ನಾನ ಸಾಕೊಂತೇನೆ. ನಾನೇನು ಪಾರು ಅಲ್ಲಪ್ಪ, ನಾನು ಪಾರುವಿನ ತಾಯಿ. ತಿಳಿತನ? ನಿನ್ನ ಬಣ್ಣದ ಮಾತುಗಳಿಗೆ ಮಾರು ಹೋಗೋಳಲ್ಲ. ನಾನಲ್ಲ ಪಾರು. ನಿನ್ನ ಹಾಗೆ ಹೊರ ಹಾಕಿರೋಳು ಹಾಗೇನೆ ನಿನಗೆ ನಿನ್ನ ಮಾವನ ಮನೆಯ ಬಾಗಿಲು ಕೂಡ ಶಾಶ್ವತವಾಗಿ ಮುಚ್ಚೋಯ್ತು. ಹೋಗೋ ಇಲ್ಲಿಂದ ನಿಂತುಕೊಂಡು ಹೋಗು. ಏನು ಆ ಕಡೆ ನಿಂತುಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಪರಮೇಶ್ವರೇ, ಓಹೋ ಅಲ್ಲ ಕ್ಷಣಿಕಾನಂದ ಸ್ವಾಮೀಜಿ. ಇನ್ನು ನೀವು ಹೋಗ್ಬೋದು. ಅಯ್ಯೋ ನನ್ನ ಕರ್ಮವೇ, ಯಪ್ಪ ಶಿವನೇ ಶಂಭುಲಿಂಗ. ಅತ್ತಿ ಮುಂದೆ ನಿಜಾನು ನಾನು ಕತ್ತಿನ ಆದೆ ನೋಡು. ಯೋಚನೆ ಮಾಡಕ್ ಹೋಗ್ಬೇಡ್ರಿ ಅಳಿದೇವ್ರೆ.